ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ವೀರೇಶ್ ಜಾಲ್ಗರ್. ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಸ್ನೇಹಿತರೆ, ನೋಡ್ತಾ ಇದ್ದೀರಾ ಗಂಧದ ಗುಡಿಯ ದೃಶ್ಯದ ಒಂದು ಶೂಟಿಂಗ್ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಸ್ನೇಹಿತರೆ, ಇದು ಸೆಪ್ಟೆಂಬರ್ 14, 1973 ರಿಲೀಸ್ ಆಯಿತು. ಆ ಟೈಮಲ್ಲಿ ನಮ್ಮ ಕರ್ನಾಟಕ ದೊಡ್ಡ ಸುನಾಮಿನೇ ಇತ್ತು. ಯಾಕಂದರೆ ಒಂದೊಂದು ವರ್ಷ 2 ವರ್ಷ ನಡೆದಿದೆ ಸಿನಿಮಾ. 150 ಡೇಸ್ ಆ ಥರ ಬಹಳಷ್ಟು ಡೇಸ್ ನಡೆದಿದೆ ಥಿಯೇಟ್ರಲ್ಲಿ. ಆ ಟೈಮಲ್ಲಿ ನಮ್ಮ ಕರ್ನಾಟಕಕ್ಕೆ ಈ ಒಂದು ಸಿನಿಮಾ ಅಂದರೆ ಬಹಳ ಪ್ರೀತಿ. ಎಷ್ಟು ಜನ ನಮ್ಮ ತಂದೆ ತಾಯಿನೂ ಆ ಟೈಮಲ್ಲಿ ಈ ಸಿನಿಮಾವನ್ನು 10 ಸಲ 50 ಸಲ ನೋಡಿರ್ಬೋದು. ಆ ಟೈಮಲ್ಲಿ ನಾನು ಇದ್ದಿದ್ದಿಲ್ಲ, ಆ ಟೈಮಲ್ಲಿ ನಾನು ಹುಟ್ಟಿದ್ದಿಲ್ಲ. ಇವತ್ತು ನಮ್ಮ ತಾಯಿ ಬರ್ಡೇ ಇತ್ತು. ಇವತ್ತು ನಮ್ಮ ತಂದೆ ಇಲ್ಲ. ನಮ್ಮ ತಾಯಿ ಬರ್ಡೇಗಾಗಿ ನಾನು ಎಡಿಟಿಂಗ್ ಮಾಡಿ ನಮ್ಮ ತಾಯಿ ತೋರ್ಸಕ್ಕಂಥ ಈ ಒಂದು ವಿಡಿಯೋ ಕ್ಲಿಪ್ ಮಾಡಿದ್ದೇನೆ, ಗಂಧದ ಗುಡಿಯ ಶೂಟಿಂಗನ್ನು. ನಮ್ಮ ತಾಯಿ ನೋಡಿದ್ರು ಬಹಳ ಸಂತೋಷಪಟ್ಟಳು. ಯಾವ ಥರ ಕಷ್ಟಪಟ್ಟಿದ್ದೀರ ಪಾಪ, ಪ್ರತಿಯೊಂದು ಕ್ಯಾಮ್ರಾಗಳು ಮತ್ತು ಇಷ್ಟು ಜನ ಕಾರ್ಮಿಕರು ಆ ಬೆಟ್ಟದ ಮೇಲೆ ಹೋಗಿ ಶೂಟಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ಲು. ಯಾಕಂದರೆ ಈ ಒಂದು ಶೂಟಿಂಗ್ ಆಗಲಿ ಸ್ನೇಹಿತರೆ, ಎಲ್ಲ ಚಿತ್ರಗಳು ಬಹಳ ಕಷ್ಟಪಡ್ತಾರೆ. ಯಾಕಂದರೆ ಆ ಟೈಮಲ್ಲಿ ಬಹಳಷ್ಟು ಟೆಕ್ನಾಲಜಿ ಇದ್ದಿದ್ದಿಲ್ಲ. ಪ್ರತಿಯೊಂದು ಕ್ಯಾಮ್ರಾ, ಪ್ರತಿಯೊಂದು ಕಾರ್ಮಿಕರು, 100 ಕಾರ್ಮಿಕರು ಒಂದೊಂದು ಸೀನ್ಗೆ ಬೆಟ್ಟದಲ್ಲಿ ಹೋಗಬೇಕು ಪಾಪ. ಒಂದೊಂದು ದಿನ ತೊಗೋತಿತ್ತು. ಆದರೂ ಎಷ್ಟೋ ಕಷ್ಟಪಡಲಿ ಅವರು ಸಿನಿಮಾ ಮಾಡೋಕ್ಕೆ 3-4 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತಿದ್ರು. ಟೆಕ್ನಾಲಜಿ ಇದ್ದಿಲ್ಲ, ಅವ್ರ ಬ್ರೈನ್ ಮಾತ್ರ ಫಾಸ್ಟ್ ಇತ್ತು. 3 ತಿಂಗಳಲ್ಲೇ ಸಿನಿಮಾ ಕಂಪ್ಲೀಟ್ ಮಾಡಿ 100 ಡೇಸ್ ನಡೆಸಿದವರು ಆ ಸಿನಿಮಾ. ಈ ಕಾಲದಲ್ಲಿ ಟೆಕ್ನಾಲಜಿ ಜಾಸ್ತಿ ಇದೆ, ಆದರೆ ಸಿನಿಮಾ ಮಾತ್ರ 5-5 ವರ್ಷ ಮಾಡ್ತಿದ್ದಾರೆ ಅಷ್ಟೇ ಸ್ನೇಹಿತರೆ. ಇದು ಒಂದು ಗಂಧದ ಗುಡಿಯ ಶೂಟಿಂಗ್ದ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಡೈರೆಕ್ಟರ್ ವಿಜಯ್ ಸಾರ್ ಅವರು ಮತ್ತು ಸ್ಟೋರಿ ಮತ್ತು ಪ್ರೊಡ್ಯೂಸರ್ MP ಶಂಕರ್ ಅವರು ಮತ್ತು ಸಿನಿಮಾಟೋಗ್ರಫಿ DV ರಾಜಾರಾಮನ್ ಅವರು, ಎಡಿಟಿಂಗ್ ಬೈ G ಯಾದವ್ ಅವರು ಮತ್ತು ಮ್ಯೂಸಿಕ್ R ನಾಗೇಂದ್ರ ಅವರು ಮತ್ತು ಹಲವಾರು ಇದರಲ್ಲಿ ಕಾರ್ಮಿಕರು ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ರಾಜ್ಕುಮಾರ್ ಸಾರ್ ಅವರು, ವಿಷ್ಣುವರ್ಧನ್, ಕಲ್ಪನ್ ಅವರು ಈ ಸಿನಿಮಾಗೆ ಒಂದು ಹೊಸ ಲೋಕಕ್ಕೆ ತೊಗೊಂಡು ಹೋಗಿದ್ದಾರೆ ಆ ಟೈಮಲ್ಲಿ. ಈ ಒಂದು ಗಂಧದ ಗುಡಿ ಸ್ನೇಹಿತರೆ, ಈ ಒಂದು ಇವತ್ತಿನ ಗಂಧದ ಗುಡಿಯ ದೃಶ್ಯವನ್ನು ನಿಮಗೆ ಸಿನಿಮಾ ಸ್ಟೈಲಲ್ಲಿ ಒಂದು ಆ ಟೈಮಲ್ಲಿ ಹೇಗೆ ಇತ್ತು ಅಂತ ಒಂದು ಕಲ್ಪನೆ ಮಾಡಿ ಎಡಿಟಿಂಗ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಮ್ಮ ತಾಯಿಗೆ ಒಂದು ಗಿಫ್ಟು ಸ್ನೇಹಿತರೆ. ಬಾಯ್.